ಹಂಗೋ ಹಿಂಗೋ ಹೆಂಗೋ ದುಡ್ಡೊಂದು ಹೊಂದಿಸಿ ಆಯ್ತಪ್ಪ. ಇನ್ನು ಮನೆ ಅಗ್ರಿಮೆಂಟ್ಗೆ ಒಂದು ಸಿಗ್ನೇಚರ್ ಮಾಡ್ಬಿಟ್ರೆ ನಮ್ಮೆಲ್ಲರ ಟೆಂಟ್ ಅಲ್ಲಿ ಶಿಫ್ಟ್ ಆಗೋದೆ. ನೋಡಿ, ಈ ಸಲ ಮನೆ ಪೇಪರ್ಸ್ ಎಲ್ಲ ಸರಿಯಾಗಿ ಅಂತ ಮೊದ್ಲೇ ನೋಡ್ಕೊಂಡ್ಬಿಟ್ಟು ಮತ್ತೇನಾದ್ರೂ ಎಡವಟ್ಟಾದ್ರೆ ನಮ್ಮನ್ನ ಉಳಿಸೋದಕ್ಕ ಭಗವಂತ ಬಂದ್ರು ಸಾಧ್ಯ ಇಲ್ಲ, ಹೇಳಿದೀನಿ. ನಿನ್ನ ಒಳ್ಳೆ ಸಮಯದಲ್ಲಿ ಕೆಟ್ಟ ಕೆಟ್ಟ ಮಾತಾಡ್ತಿಯಲ್ಲ. ಸಾಯ ಯೋಚನೆ ಬಿಟ್ರೆ ಬೇರೆ ಯೋಚನೆ ಇಲ್ವ ನಿಂಗೆ? ಹೊಸ ಮನೆಗೆ ಬಾಗ್ಲಿಗೆ ಹಾಕಕ್ಕೆ ಬೀಗ ಬೇಕಲ್ಲ, ಅವನ್ ಎಕ್ಸ್ಟ್ರಾ ಬೀಗ ತಗೋತೀವಿ, ಇವಳು ಬಾಯಿಗೆ ಹಾಕಕ್ಕೆ. ಇನ್ನೂ ಒಂದು ಎಕ್ಸ್ಟ್ರಾ ಬೀಗ ತಗೊಳ್ಳಿ, ನಿಮ್ ಎಡವಟ್ಟು ಕಂಜೂಸ್ ಬುದ್ಧಿಗೆ ಬೇಕಾಗತ್ತೆ. ಅಮ್ಮ, ಅಪ್ಪ ಅಪರೂಪಕ್ಕೆ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾಕಮ್ಮ ರೇಗಿಸ್ತೀಯಾ? ಪುತ್ರಿಯರೇ, ಹಿಂಗೆ ತಮಾಷೆ ಮಾಡ್ಕೊಂಡು ಕಾಲು ಎಳ್ಕೊಂಡು ಕೂತಿರ್ತೀರಾ ಅಥವಾ ಬಟ್ಟೆ ಗಿಟ್ಟೆ ಮಡಚಿ ಬ್ಯಾಕಿಕ್ ಮಾಡ್ತೀರಾ? ಈ ಹೆಂಗಸರ ಹೀಗೆ ಎಷ್ಟೇ ಕೆಲಸ ಆದ್ರೂ ಬಾಯಿ ಸುಮ್ನಿರಲ್ಲ, ಸ್ವಲ್ಪ ಸುಮ್ನಿರುತ್ತೆ ಅಂತ ಯಾವಾಗ ಗೊತ್ತಾ? ಮಲಗುವಾಗ ಮಾತ್ರ. ನಿಮ್ದು ಇದೇ ಕಥೆ ಆಗೋಯ್ತು. ಪ್ಯಾಕ್ ಮಾಡೆ, ಲೇಟ್ ಆಗುತ್ತೆ, ಟೈಮ್ ಆಗುತ್ತೆ, ಗೊತ್ತಲ್ಲ ನಮ್ದು ಮೊದಲೇ. ಭಾರತಿ, ನಿನ್ ಗಂಡ ವೇಸ್ಟ್ ಕಣೆ. ಭಾರತಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಹಿಡಿಯಕ್ಕಾಗದೇ ಇರೋರು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಅಡ್ಗೆ ಮಾಡ್ತಾ ಕೂರ್ಬೋದಲ್ಲ. ಏನ್ ಮಾತಾಡ್ತಾ ಇದೀಯ ನೀನು? ನನ್ನ ಎದುರಿಗೆ ನನ್ ಗಂಡನ ಬಗ್ಗೆ ಮಾತಾಡ್ತೀಯ? ನಿನ್ಗೆ ಆಶ್ರಯ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ನಿನ್ ಕೋಪ ಬರ್ಲೇಬೇಕು ಕಣೆ. ಹೆಂಡತಿರು ಮನೇಲಿ ಸ್ಟ್ರಾಂಗ್ ಆಗಿ ಇಲ್ದೇ ಇದ್ರೆ ಗಂಡಂದಿರಿಗೆ ಕೇರ್ಲೆಸ್ ಜಾಸ್ತಿ ಆಗುತ್ತೆ. ನೀನು ಗರಂ ಆಗಿರೋಕ್ ಶುರು ಮಾಡು. ನಿನ್ ಕೆಲ್ಸ, ಮನೆ ಕೆಲ್ಸ, ನಿನ್ನ ಜವಾಬ್ದಾರಿ ಎಲ್ಲ ತಾನಾಗ್ ತಾನೇ ಸರಿಯೋಗುತ್ತೆ. ನೀನ್ ಪೆದ್ದು ತರ ಕಣೆ, ಕೆಲವೊಂದೆಲ್ಲ ನಿನ್ಗೆ ಅರ್ಥನೇ ಆಗಲ್ಲ. ಕೆಲವೊಮ್ಮೆ ಪೆದ್ದಾಗಿರೋ ಅನಿವಾರ್ಯತೆ ಬಂದಾಗ ಏನು ಮಾಡಕ್ಕಾಗಲ್ಲ ಅಲ್ವಾ? ಸರಿ, ಅದೇನು ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳು. ಭಾರತಿ, ನನಗೆ ಕೋಪ ಇರೋದು ನಿನ್ ಗಂಡನ ಮೇಲೆ, ಆ ರಾಜೇಶನ್ ಅಲ್ಲ. ಭಾರತಿ, ಆ ರಾಜೇಶ್ ಏನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಥವಾ ಅವನೇನಾದ್ರೂ ದೇಶ ಬಿಟ್ಟು ಅಡಕ್ ಕೂತಿದ್ದಾನ? ಇಷ್ಟೆಲ್ಲ ಅವನಿಂದ ತೊಂದರೆ ಆಗ್ತಾ ಇದ್ರು ಅವನು ಹಿಡಿಯಕ್ ಆಗ್ತಾ ಇಲ್ಲ. ಈ ಕಥೆನೇನಾದ್ರೂ ಮಕ್ಳಿಗೆ ಹೇಳಿದ್ರೆ ನಗ್ತಾರೆ ಅಷ್ಟೇ. ಡಿಪಾರ್ಟ್ಮೆಂಟ್ ಒಳಗಡೆ ಏನ್ ಸಮಸ್ಯೆ ಇರುತ್ತೋ ಏನೋ, ಅವ್ರಿಗೂ ಮೇಲಿಂದ ಪ್ರೆಷರ್ ಇರುತ್ತೆ. ನೋಡು, ರಾಜೇಶ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಲ್ಲದೆ ಇರ್ಬೋದು, ಆದ್ರೆ ಲೋಕಲ್ ಇನ್ಫ್ಲೂಯೆನ್ಸ್ ಅವನಿಗೆ ಸಾಕಷ್ಟು ಇದೆ. ಅದೇನೇ ಇರ್ಲಿ ಭಾರತಿ, ನಾನಂತೂ ಅವನ್ನ ಸುಮ್ಮನೆ ಬಿಡೋದಿಲ್ಲ. ಅವನ್ನ ಇಡಿಸ್ತೀನಿ. ಅದಿಷ್ಟೇ ತೊಂದರೆ ಆದ್ರೂ ಪರವಾಗಿಲ್ಲ. ಭರತನ್ ಮೇಲ್ ಆಫೀಸರ್ಸು, ರಾಜಕೀಯದವರು ನನಗೂ ಗೊತ್ತಿದೆ. ಅವನ ಆಟನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಫ್ಯೂಟ್ ಹಾಕ್ಲೇಬೇಕು, ಹಾಕಿಸ್ತೀನಿ. ಸುಕನ್ಯಾ, ಅರೆ ಏನ್ ಇಷ್ಟೊಂದು ಖುಷಿ ಖುಷಿಯಾಗಿದ್ದೀರಾ? ನಮಗ್ ಹೊಸ ಮನೆ ವ್ಯವಸ್ಥೆ ಆಯ್ತಮ್ಮ. ನಾವೆಲ್ಲರೂ ಹೊಸ ಮನೆಗೆ ಹೋಗ್ತಾ ಇದೀವಿ, ಅದಕ್ಕೆ ಖುಷಿ. ನೀನ್ ಬಿಡು ಮಾಡ್ಕೊಂಡು ಆಗಾಗ ನಮ್ಮ ಮನೆಗೆ ಬರ್ತಾ ಇರು. ಹಾ, ಬರ್ತಾ ಇರ್ತೀನಿ. ಇಷ್ಟು ದಿನ ನೀವೆಲ್ಲರೂ ಇಲ್ಲಿದ್ರಲ್ಲ, ಮನೆ ತುಂಬಾ ಲವಲವಿಕೆಯಿಂದ ಇತ್ತು. ಈಗ ನೀವೆಲ್ಲರೂ ಹೋಗ್ಬಿಟ್ರೆ ಮೇ ಬಿ ಮನೆಯೆಲ್ಲ ಖಾಲಿ ಖಾಲಿ ಅನ್ಸೋಕ್ ಶುರುವಾಗತ್ತೆ ಅನ್ಸುತ್ತೆ. ಮಗಳ ಮನೆಗೆ ಹತ್ರದಲ್ಲಿ ಇರ್ತೀವಿ, ಆಗಾಗ ಬಂದು ಮಗಳನ್ನ ನೋಡ್ಕೊಂಡು ಹೋಗ್ಬೋದು, ಅದೇ ಸಮಾಧಾನ. ಅಂದ್ರೆ
ಮಗಳನ್ ಮಾತ್ರ ನೋಡಕ್ ಬರ್ತೀರಾ ಅಂತ ಆಯ್ತು. ಇಲ್ಲ ಇಲ್ಲ, ನಾನು ಹಾಗಲ್ಲ ಹೇಳಿದ್ದು. ನೀನು ನನಗ್ ಮಗಳಿದ್ದ ಹಾಗೆ ಅಲ್ವಾ? ಎಲ್ಲರೂ ಒಟ್ಟಿಗೆ ಇರುವಾಗ ಒಬ್ರನ್ನೇ ನೋಡಕ್ ಬರಕ್ಕಾಗತ್ತಾ? ಏನೋಪ್ಪ, ಮನೆ ಹತ್ರ ಇದೆ ಅಂತ ತುಂಬಾ ಸಲ ಬರ್ತಾ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಕಷ್ಟ ಅಂತ ದಿನ ಮಗಳ ಮನೆಗ್ ಬಂದು ಊಟ ಮಾಡೋದು ಚೆನ್ನಾಗಿರಲ್ಲ ಅಲ್ವಾ? ಮಗಳ ಮನೆ ಹತ್ರ ಇದೆ ಅಂತ ಅಡ್ಗೆ ಮನೆ ಸಾಮಾನ್ ಏನಾದ್ರೂ ಖಾಲಿ ಆದ್ರೆ ತಗೊಂಡೋಗಕ್ ಬಂದ್ಬಿಟ್ಟಿರ, ಚೆನ್ನಾಗಿರಲ್ಲ. ನಾನು ಹಾಗೆಲ್ಲ ಏನು ಕೇಳೋದು ಇಲ್ಲ. ಏನಾದ್ರೂ ಕೊಡ್ತಾರೇನೋ ಅನ್ನೋ ನಿರೀಕ್ಷೆನೂ ಇಟ್ಕೊಂಡಿಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಯ್ಯೋ, ನಾನೆಲ್ಲಿ ನಿಮ್ಗೆ ಹಂಗೆ ಹೇಳ್ದೆ? ಬೀಗರ ಮನೆ ದೂರ ಇದ್ರೇನೆ ಒಳ್ಳೇದು ಅನ್ನೋ ಈಗಿನ ಕಾಲದಲ್ಲಿ ನೀವು ನೋಡಿದ್ರೆ ಹುಡುಕಿ ಹುಡುಕಿ ಪಕ್ಕದಲ್ಲೇ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಹಂಗಂದೆ ಅಷ್ಟೇ. ಎಲ್ರೂ ಮನೇಲೂ ನೋಡಿ, ಊರಿಂದ ಅಪ್ಪ ಅದನ್ನ ಕಳ್ಸಿದ್ರು, ಅಮ್ಮ ಇದನ್ನ ಕಳ್ಸಿದ್ರು ಅಂತ ಹೇಳ್ತಾನೆ ಇರ್ತಾರೆ. ಇಷ್ಟು ದೂರದಿಂದಾನೇ ಕಳ್ಸೋವಾಗ ನೀವಿಷ್ಟ ಹತ್ರ ಇದ್ಕೊಂಡು ಕಳಿಸ್ತಾ ಇರ್ತೀರಾ? ನೀವು ಅದನ್ನೆಲ್ಲ ಕಳ್ಸಕ್ ಆಗಲ್ಲ ಅಂತಾನು ಗೊತ್ತು, ಅದ್ರ ಅಗತ್ಯನೂ ಇಲ್ಲ. ಬೀಗರ ಮನೆ ಪಕ್ಕನೇ ಇದೆ ಅಂತ ತುಂಬಾ ಸಲ್ಗೆ ತಗೊಳಕ್ ಹೋಗ್ಬೇಡಿ, ನೋಡಕ್ ಚೆನ್ನಾಗಿರಲ್ಲ. ನಾವು ಮನೆ ದೂರ ಮಾಡ್ಬೇಕು ಅಂತಾನೆ ಇದ್ವಿ ಸುಕನ್ಯಾ. ಆದ್ರೆ ಋಣ ನೋಡು, ಹತ್ತಿರದಲ್ಲೇ ನಮಗ್ ಮನೆ ಸಿಕ್ಬಿಟ್ಟಿದೆ. ಎಲ್ಲ ನಮ್ಮ ಹಣೆ ಬರ. ಏನೋಪ್ಪ, ಹೊಸ ಮನೆಗೆ ಹೋಗ್ತಿದೀನಿ ಅಂತ ಹೇಳ್ತಿದ್ದೀರಾ, ಎಲ್ಲ ಒಳ್ಳೇದಾಗ್ಲಿ. ನೀವೆಲ್ಲ ಇಲ್ಲಿದ್ದಾಗ ಎಷ್ಟು ಖುಷಿಯಾಗಿತ್ತು. ಒಳ್ಳೆ ಕಂಪನಿ ನೀನು. ನಿನ್ ಜೊತೆ ಮಾತಾಡ್ತಿದ್ರೆ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗ್ತಿರ್ಲಿಲ್ಲ. ಈಗ ನೋಡು, ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ಹೌದು ಸವಿತಾ, ನಾವೆಲ್ಲ ಇಷ್ಟು ದಿವಸ ಈ ಮನೆಯಲ್ಲಿ ಇದ್ವಲ್ಲ, ಎಷ್ಟು ಖುಷಿಯಾಗಿದ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನನ್ಗಂತೂ. ಎಷ್ಟು ದಿವಸ ಅಂತ ನಾವು ಇದೇ ಮನೆಯಲ್ಲಿ ಇರಕ್ಕಾಗತ್ತೆ? ನನಗೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೆ ನಮ್ಮ ಹೊಸ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು, ಅದೊಂದೇ ನೆಮ್ಮದಿ ನನಗೆ. ಅಲ್ಲ ರೀ ಸಂಜನಾ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತಿದ್ದೀರಲ್ಲ, ಹೇಗಾದ್ರೂ ಮನ್ಸು ಬಂತು ನಿಮ್ಗೆ? ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರ ಅನ್ನೋದನ್ನ ಕೇಳಿ ನನಗೇನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ ರೀ. ಶರತ್, ನಾವೇನ್ ಬೇರೆ ಊರಿಗೆ ಹೋಗ್ತಾ ಇದೀವಾ? ಇಲ್ಲೇ ಪಕ್ಕದಲ್ಲಿರೋ ಮನೆಗೆ ಹೋಗ್ತಾ ಇದೀವಿ. ಆದ್ರೂ ಒಂದು ಕೆಲಸ ಮಾಡೋಣ, ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ, ಅದರಿಂದ ಬೇಜಾರಾಗೋದು ಬೇಡ. ಏನ್ ಹೇಳಿ? ಹೇಗಿದ್ರು ನೀವು ಡೈಲಿ ಆಫೀಸ್ಗೆ ಹೋಗ್ತೀರಾ. ಇತ್ತೀಚೆಗೆ ರೋಡ್ ರೋಮಿಗಳ ಕಾಟ ಜಾಸ್ತಿ ಆಗಿದೆ, ನೀವು ಪೇಪರಲ್ಲಿ ನೋಡೇ ಇರ್ತೀರಲ್ವಾ? ಅದಕ್ಕೆ ನಾನೇ ಡೈಲಿ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ, ಏನಂತೀರಾ? ಬೇಡ ಬಿಡು ಶರತ್, ಇಷ್ಟು ದಿವಸ ನಾನು ನಿನಗೆ ತೊಂದರೆ ಕೊಟ್ಟಿರೋದೇ ಸಾಕು. ಅಷ್ಟಕ್ಕೂ ನನ್ಗೆ ಯಾರು ಕೀಟ್ಲೆ ಮಾಡಲ್ಲ. ಒಂದ್ ವೇಳೆ ಕೀಟ್ಲೆ ಮಾಡಿದ್ರು ಅಂತ ಇಟ್ಕೋ, ನಾನೇ ಅವ್ರಿಗೊಂದ್ ಕೈ ನೋಡ್ಕೋತೀನಿ. ಸಂಜನಾ, ನಿನ್ನ ಧೈರ್ಯ ನಿನ್ನ ಹತ್ರನೇ ಇರಲಿ, ಅದು ಒಳ್ಳೇದೇ. ಆದರೂ ಜೊತೆಗೊಬ್ಬ ಗಂಡಸು ಅಂತ ಇದ್ರೆ ಇನ್ನೂ ಒಳ್ಳೇದಲ್ವಾ? ಅಲ್ವೇನ ಸೇವೆ? ಯಾಕೆಂದ್ರೆ ಇಲ್ಲಿ ಬಾಳ್ಬೇಕಾದವಳು ನೀನಲ್ವಾ? ನೀನ್ ಯಾರೇ ನನ್ ಸಂಸಾರದ ವಿಚಾರದಲ್ಲಿ ಮೂಗ್ ತುರ್ಸೋದಿಕ್ಕೆ? ಗಂಡ ಸರಿ ಇಲ್ಲ, ಮನೆ ಸರಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ನೀನ್ ತಾನೆ. ಮೊದ್ಲು ನಿನ್ ಗಂಡನ ವಿಚಾರನ ಸರಿ ಮಾಡ್ಕೊ, ಆಮೇಲೆ ಬೇರೆಯವ್ರ ವಿಷಯ ಮಾತಾಡುವಂತೆ. ಅರೆ, ಹೌದು ಬರ್ತಿ. ಹಾಗಾದ್ರೆ ನೀನ್ ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ನಿನ್ ಗಂಡ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ?
ನನ್ನ ಗಂಡನ ಸಮಸ್ಯೆನ ನಿನ್ ಗಂಡನ ಹತ್ರ ಹೇಳು, ಅವರೇ ಸರಿ ಮಾಡ್ಲಿ. ಎಷ್ಟೇ ಆದ್ರೂ ಅವ್ರು ನಿನ್ ಮಾತು ಕೇಳ್ತಾರಲ್ವಾ, ಆಗ ನನಗೂ ಸಹಾಯ ಆಗತ್ತೆ. ಏನಂತೀಯ ಭಾರತಿ? ನೋಡು, ಈ ಮನೇಲಿ ನಿಂದೇನ್ ಕೆಲಸ ಇದೆಯೋ ಅದಷ್ಟೇ ಮಾಡು, ಬೇರೆ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ನೀನೇನ್ ನನ್ಗೆ ಹೇಳ್ಬೇಕಾಗಿಲ್ಲ. ಸರಿನಮ್ಮ, ಯಜಮಾನ್ತಿ ಹೇಳ್ದಾಗೆ ಆಗ್ಲಿ. ಭಾರತಿ, ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಕಾಫಿ ತಗೊಳ್ಳಿ. ಅಂತೂ ನಮ್ಮ ಬೀಗರಿಗೆ ಒಂದು ವ್ಯವಸ್ಥೆ ಆಯ್ತು, ಅದೇ ಸಮಾಧಾನ ರೀ. ಹೌದು, ಕೇಳೋದನ್ನೇ ಮರ್ತಿದ್ದೆ. ಅವ್ರ ಮನೆ ನಮ್ಮನೆ ಎಡಗಡೆ ಬೀದಿಲಿದೆಯೋ ಬಲಗಡೆ ಬೀದಿಲಿದೆಯೋ? ಯಾಕ್ರಿ? ನಮ್ಮನೆಗೆ ಎಡಕ್ಕಿದೆ. ಕಾವೇರಿ, ಯಾಕೆ ಯಾಕಿಬ್ರು ಏನೋ ಒಂಥರ ಮೌನವಾಗಿ ಇದ್ದೀರಾ? ಏನಿಲ್ಲಮ್ಮ, ನಮ್ಮ ಬೀಗ್ರ ಮನೆ ಯಾವ ದಿಕ್ಕಿಗಿದೆ ಅಂತ ಕೇಳಿದ್ರು, ನಮ್ಮನೆ ಎಡಕ್ಕಿದೆ ಅಂದೆ ಅಷ್ಟೇ. ಅಲ್ವೋ ರಾಜಶೇಖರ, ಮನೆ ಯಾವ ದಿಕ್ಕಿಗಿದ್ರೆ ಏನು, ಮನಸ್ಸು ಸರಿಯಾಗಿದ್ರೆ ಎಲ್ಲ ಸರಿ ಇರುತ್ತೆ ನೋಡು. ಅಲ್ಲಮ್ಮ, ಅವರ ಮನೆ ವಿಚಾರ ಮಾತಾಡ್ತಾ ಇದ್ದ ಹಾಗೆ ನಾನು ಎಡಗಣ ಅದ್ರಕ್ಕೆ ಶುರು ಆಯ್ತು. ಅಲ್ಲೂ ಏನಾದರೂ ಸಮಸ್ಯೆ ಮಾಡ್ಕೋತಾರೇನೋ ಅಂತ ಅನಿಸ್ತಾ ಇದೆ, ಅದಕ್ಕೆ ಕೇಳಿದೆ. ಬಿಡ, ರಾಮಪ್ಪನ ಕಂಡ್ರೆ ನನ್ಗಾಗೋಲ್ಲ. ಇನ್ನು ಯಾವ ಕಣ್ಣು ಹೊಡ್ಕೊಂಡ್ರೆ ಏನಾಗ್ಬೇಕಾಗಿದೆ? ನಮ್ಮ ಕೈಯಲ್ಲಿ ಏನ್ ಸಾಧ್ಯ ಆಯ್ತು ಅದನ್ನ ನಾವು ಮಾಡಿದೀವಿ. ದಿನ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಒಳ್ಳೆ ಮನೆ ಮಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಕೂಡ. ಆ ರಾಮಪ್ಪನ್ಗಂತೂ ಒಂದ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಪಾಪ ಜಯ, ಎಷ್ಟು ಅಂತ ಅವಳು ಕಷ್ಟಪಡ್ತಾಳೆ. ನೀನು ಹೇಳೋದು ನಿಜ ಕಾವೇರಿ. ಆದರೂ ನಾವು ವಿಷಯ ಗೊತ್ತಿದ್ದು ಅವ್ರಿಗೆ ಸಲಹೆ ಕೊಡಲಿಲ್ಲ ಅಂದರೆ ನಾಳೆ ದಿವಸ ಆಡ್ಕೋಬಾರ್ದಲ್ವಾ? ನೋಡು ರಾಜಶೇಖರ, ಇಷ್ಟು ದಿನ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡಿದ್ದೀವಿ. ಈಗ ನಿನ್ನ ಆರೋಗ್ಯ ಬೇರೆ ಸರಿ ಇಲ್ಲ, ಅದ್ರ ಕಡೆ ನೀನು ಗಮನ ಕೊಟ್ಕೊ. ಅವ್ರ ಬಗ್ಗೆ ಯಾಕೋ ಯೋಚನೆ ಮಾಡ್ತೀಯ ಈಗ? ಆಗಲ್ಲಮ್ಮ, ಅದು ಬೇಡ ಬಿಡು. ಮನೆ ಮಾಡ್ಕೊಂಡಿದ್ದಾಯ್ತು, ಅಲ್ಲಿ ಹೋಗಿದ್ದು ಆಯ್ತು. ಸುಮ್ಮನೆ ನಮ್ಮೊಳಗೆ ಯಾಕೆ ಚರ್ಚೆ? ಆಗೋದನ್ನ ನಮ್ಗೆ ತಡೆಯೋಕ್ಕಾಗತ್ತ ಹೇಳು? ರೀ, ಏನ್ರಿ ನೀವು ಮಾತಾಡೋದ್ ಬಿಟ್ಟು ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ ಅಳತೆ ಆಗ್ತಿದ್ದೀರಾ? ರೀ, ಅಷ್ಟು ವರ್ಷದಿಂದ ಇದೇ ರೂಮಲ್ಲಿ ತಾನೇ ಇದ್ದೀರಾ. ನಾನ್ ಬಂದಿಲ್ ನಿಂತಾಗ್ಲೇ ನಿಮಗ್ ರೂಮ್ ಅಳತೆ ಹಾಕೋದ್ ನೆನ್ಪಾಗತ್ತಾ? ಮಿಂಟ್ಲು ತರ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನಿರೆ. ಕಟ್ಕೊಂಡ್ಮೇಲೆ ಅದು ಆಗ್ಬಿಡ್ಲಿ ಬಿಡಿ. ಯಾಕೆ ಯಾಕೆ ಮಾತಲ್ಲೇ ಕೊಲ್ತಿದ್ಯಾ? ನನ್ ಟೆನ್ಷನ್ ಸ್ವಲ್ಪ ಅರ್ಥ ಮಾಡ್ಕೋ. ನಿಮ್ ಟೆನ್ಷನ್ ನಾನ್ ಅರ್ಥ ಮಾಡ್ಕೊಂಡ್ರೆ ನನ್ ಪ್ರಾಬ್ಲಮ್ ಯಾವಾಗ್ರೆ ಸಾಲ್ವ್ ಮಾಡ್ತೀರಾ? ನನ್ ಸತ್ತ ಮೇಲೆ ಮಾಡ್ತೀರಾ? ನೋಡು,
ನಮ್ಮನೆ ಸಮಸ್ಯೆ ನೀನೇ ನೋಡ್ತಿದ್ಯಾ ತಾನೆ? ನಾನೇನ್ ಬೇಕು ಅಂತ ಮಾಡ್ತಿದ್ದೀನ? ನೀವು ಬೇಕು ಅಂತ ಮಾಡ್ತಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನ, ಆದ್ರೆ ಇನ್ನು ಎಷ್ಟು ದಿನ ಈ ಪರಿಸ್ಥಿತಿ? ನೀವು ನನ್ಗೆ ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಇನ್ ನಾನು ಏನ್ ಹೇಳ್ತೀನೋ ಅದನ್ನ ಕೇಳ್ಬೇಕಷ್ಟೇ ನೀವು. ನನ್ನ ಮದುವೆ ಆಗಿದ್ ಸಾಲದು ಅಂತ ಭಾರತಿನೂ ಮದುವೆ ಆಗಿ ಮೋಸ ಮಾಡ್ತಾ ಇದ್ದೀರಾ? ನೋಡು, ಭಾರತಿಗೆ ಮೋಸ ಆಗಿಲ್ಲ, ಮೋಸ ಆಗಕ್ ನಾನು ಬಿಡೋದು ಇಲ್ಲ. ಅಂದ್ರೆ ಇಬ್ರು ಇರ್ಲಿ, ಇಬ್ಬರ ಜೊತೆನೂ ಸಂಸಾರ ಮಾಡ್ತೀನಿ ಅನ್ನೋ ಬಂಡ ಧೈರ್ಯನ ನಿಮ್ಗೆ? ಬಂಡ ಧೈರ್ಯದ ವಿಷಯ ಅಲ್ಲ ಅದೆಲ್ಲ, ಇವಾಗ ನಿನಗೆ ಗೊತ್ತಾಗಲ್ಲ. ಟೈಮ್ ಬರ್ಲಿ, ನಾನೇ ನಿನಗೆ ಹೇಳ್ತೀನಿ. ಹೋಗಿ ಹೋಗಿ ನಿಮ್ ಜೊತೆ ವಾದ ಮಾಡ್ತಾ ಇದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬಂಡೆಗೆ ತಲೆ ತೆಚ್ಕೊಂಡಂಗಾಯ್ತು. ಎಲ್ಲ ನನ್ ಕರ್ಮ. ನಾನು ಹೇಳಕ್ ಸ್ವಲ್ಪ ಸಾಕ್ ನಿಲ್ಸಿ. ಮತ್ತೆ ಶುರು ಮಾಡಿದ್ಯಾ ನಿನ್ ಹಳೆ ಚಳಿನ? ಅವತ್ ನೋಡಿದ್ರೆ ಭರತ್ ಇಲ್ದೇ ಇರೋವಾಗ ಈ ರೂಮಲ್ಲಿ ಕುತ್ಕೊಂಡು ರೆಸ್ಟ್ ತಗೊಳ್ತಾ ಇದ್ದೀನಿ ಅಂತ ಹೇಳ್ದೆ. ಈಗ ಇವ್ರು ಇರೋವಾಗ್ಲೇ ಈ ರೂಮಿಗೆ ಬಂದಿದ್ಯಾ. ಈ ಮನೇಲಿ ಏನ್ ಅನ್ಕೊಂಡಿದ್ಯಾ ನೀನು? ಏನು ಹೋಗ್ಲಿ ಅಂತ ಈ ಮನೆಗೆ ಸೇರ್ಸಿದ್ರೆ ನಮ್ ಪರ್ಸನಲ್ ಲೈಫ್ಗೆ ತಲೆ ತೋರಿಸ್ತಾ ಇದ್ಯಾ? ನನ್ ಗಂಡದ ಹತ್ರ ನಿನ್ಗೇನೆ ಕೆಲ್ಸ? ಅವ್ರ ಮುಖ ಏನೇ ನೋಡ್ತಾ ಇದ್ಯಾ? ಕೇಳ್ತಾ ಇರೋದು ನಾನು. ನನ್ ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ಕೋಪ ಮಾಡ್ಕೋತಿದ್ಯಾ ಭಾರತಿ? ಇದು ಭರತ್ ರೂಮ್ ಅಂತ ಗೊತ್ತಿದ್ದೇ ಬಂದೆ. ಅಂದ್ರೆ ಭರತ್ ಅವ್ರು ಹೇಗೂ ಪೊಲೀಸ್ ಆಫೀಸರ್ ತಾನೆ, ನನ್ನ ಪ್ರಾಬ್ಲಮ್ಗಳನ್ನ ಅವ್ರ ಹತ್ರ ಹೇಳ್ಕೊಳಕ್ಕೆ ಅಂತ ಬಂದೆ ಅಷ್ಟೇ. ಪ್ರಾಬ್ಲಮ್ ಹೇಳ್ಕೊಳ್ಳೋದಿಕ್ಕೆ ಸ್ಟೇಷನ್ ಇದೆ, ಇಲ್ಲ ಮನೇಲಿ ಎಲ್ರೂ ಮುಂದೆ ಹೇಳ್ಬೇಕಾಗಿತ್ತು. ಯಾರು ಇಲ್ದೇ ಇರೋವಾಗ ರೂಮಿಗೆ ಬರೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ತಪ್ಪು ತಿಳ್ಕೊಬೇಡ ಭಾರತಿ, ಇವರು ಸಿಗೋದೇ ಕಷ್ಟ. ನೋಡಿದ್ನಲ್ಲ, ಅದಕ್ಕೆ ನನ್ನ ಕಷ್ಟ ಹೇಳ್ಕೊಳ್ಳೋಣ ಅಂತ ಬಂದೆ ಅಷ್ಟೇ. ಸರಿ, ಹೇಳಾಯ್ತಲ್ವಾ? ಹೋಗು, ಇದೇ ಕೊನೆ. ನೀವು ಹೇಳಿರೋದನ್ನ ನೀವು ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಇವಳು ಗಂಡನು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರೋದಂತೆ. ಹೆಂಡತಿನ ಈ ರೀತಿ ಗೋಳಿಕೋಬಾರ್ದು ಅಂತ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಸರಿ, ಅದೇನು ಅಂತ ನಾನು ನೋಡ್ತೀನಿ. ಗೋಳು ಇಕ್ಕೋತೀಯ ಗೋಳು? ಯಾರನ್ನ ಅಂತ ಮುಂದೆ ನಿನಗೆ ಅನುಭವ ಆಗತ್ತೆ.